ಎಸ್ ಗಿರೀಶ್, ಈಗ ಡಿಕೆಶಿ ಎಂಟ್ರಿ ಕೊಡ್ತಾ ಇದ್ದಾರೆ ಮಂಡ್ಯ ರಣಕಣಕ್ಕೆ. ಯಾವ ರೀತಿಯಾಗಿ ಮನವೊಲಿಕೆ ಮಾಡ್ತಾರೆ ಕಾಂಗ್ರೆಸ್ ನಾಯಕರಲ್ಲಿ? ಸಮುದಾಯ ಡಿಕೆ ಶಿವಕುಮಾರ್ ಮಂಡ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಬಹಳ ದಿನಗಳೇ ಆಯ್ತು. ಆದ್ರೆ ಅದು ಅಷ್ಟರ ಮಟ್ಟಿಗೆ ಅವರು ಮಂಡ್ಯದಲ್ಲಿ ಸಕ್ಸಸ್ ಆಗಲಿಲ್ಲ ಅನ್ನುವಂತ ಒಂದು ಮಾತೇ ಇದೆ. ಯಾಕಂದ್ರೆ ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಅವರು ಯಾವತ್ತೂ ಕೂಡ JDS ಪರ ಕೆಲಸ ಮಾಡೋದಿಲ್ಲ ಅನ್ನುವಂತ ವಾತಾವರಣ ಮಂಡ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು. ಅದಕ್ಕೆ ಡಿಕೆಶಿ ಅವರನ್ನ ಅಲ್ಲಿ ಆ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರ ಮನವೊಲಿಸುವಂತ ಒಂದು ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಕೆಲ ನಾಯಕರು ವಹಿಸಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅದರಲ್ಲಿ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಯಶಸ್ಸನ್ನ ಇನ್ನೂವರೆಗೂ ಕಂಡಿಲ್ಲ. ನಿನ್ನೆ ರಾತ್ರಿ ಮಂಡ್ಯದ ಕಾಂಗ್ರೆಸ್ ಪ್ರಮುಖ ಮುಖಂಡರ ಜೊತೆ ಡಿಕೆ ಶಿವಕುಮಾರ್ ಒಂದು ಸಭೆಯನ್ನ ಕರೆದಿದ್ರು. ಬಹಳ ಕಡಿಮೆ ಸಂಖ್ಯೆಯ ಕಾರ್ಯಕರ್ತರು ಆ ಒಂದು ಸಭೆಗೆ ಆಗಮಿಸಿದ್ರು. ಪ್ರಮುಖ ನಾಯಕರು ಚಲುವರಾಯಸ್ವಾಮಿ ಅಂತಹ ಪ್ರಮುಖ ನಾಯಕರು ಯಾರು ಕೂಡ ಆ ಸಭೆಗೆ ಬರಲಿಲ್ಲ. ಇವತ್ತು ಕೂಡ ಮತ್ತೊಂದು ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಕೈ ಹಾಕಿದ್ದಾರೆ. ಆದ್ರೆ ಅದೇ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಹೇಳೋದು ಕಷ್ಟ. ಬಟ್ ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಟ್ರೈ ಮಾಡಿದ್ರು. ಚಲುವರಾಯಸ್ವಾಮಿ ಅವರ ಜೊತೆ ಅವರ ಮನವೊಲಿಸುವಂತ ಒಂದು ಮಾತಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಚಲುವರಾಯಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾನು ಒಪ್ಪಿದ್ರು, ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಒಪ್ಪೋದಿಲ್ಲ, ಅವ್ರ ಜೊತೆನೆ ಮಾತನಾಡಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಈಗ ಡಿಕೆ ಶಿವಕುಮಾರ್, ಚಲುವರಾಯಸ್ವಾಮಿ ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ, ಮಂಡ್ಯದ ಕಾಂಗ್ರೆಸ್ ಮುಖಂಡರ ಮನ ಒಲಿಸ್ತಾರ ಅನ್ನೋದು ಈಗ ಪ್ರಶ್ನೆ ಆಗಿರುವಂತ. ಓಕೆ, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗೆ.